ನ್ಯಾಮತಿ ಅವಳಿ ತಾಲೂಕಿನ ಅಹಿಂದ ವರ್ಗದ ಒಕ್ಕೂಟವು ಕಾಂತರಾಜ್ ವರದಿ ಜಾರಿ ಮಾಡುವಂತೆ ಒತ್ತಾಯಿಸಿ ಬೃಹತ್ ಹೋರಾಟ ನಡೆಸಿದರು. ಹೊನ್ನಾಳಿ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ತಮಟೆ ಬಾರಿಸಿಕೊಂಡು ಪಾದಯಾತ್ರೆ ಮೂಲಕ ಆಗಮಿಸಿ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಉಮಾಪತಿಯವರು, ಕರ್ನಾಟಕ ರಾಜ್ಯದಲ್ಲಿ 2015ರಲ್ಲಿ 162 ಕೋಟಿ ವೆಚ್ಚದಲ್ಲಿ ನಡೆಸಿರುವ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಜಾತಿ ಗಣತಿ ಸಮೀಕ್ಷಾ ವರದಿಯನ್ನು ಅಂಗೀಕರಿಸಿ ತಕ್ಷಣವೇ ಸಾರ್ವಜನಿಕವಾಗಿ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದರು. ಜೊತೆಗೆ ಯಾವುದೇ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿಯದೆ ಶೋಷಿತ ವರ್ಗಗಳಿಗೆ ನ್ಯಾಯ ಒದಗಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಜನಗಣತಿ ವರದಿ ಜಾರಿ ಆಗಲೇಬೇಕು. ಜಾತಿ ಜನಗಣತಿ ಜಾರಿ ಆಗಲೇಬೇಕು. ಹೇಳಿಕೆ ನೀಡಿದರು. ಸದರಿ ವರದಿಯನ್ನು ಪ್ರಬಲ ಸಮುದಾಯಗಳು ಬಿಡುಗಡೆಗೊಳಿಸುವಂತೆ ಒತ್ತಡ ಹೇಳಿರುವುದು ದುರದೃಷ್ಟಕರವಾಗಿದ್ದು, ಅದು ಪಾರದರ್ಶಕವಾಗಿ ನಡೆಸಿದ ಸಮೀಕ್ಷೆಯಲ್ಲಿ ಎಲ್ಲರೂ ಮುಕ್ತವಾಗಿ ಭಾಗವಹಿಸಿದರು, ಮಾಹಿತಿಗಳು ಸಹ ನೀಡಿದರು. ಆದರೆ ಈಗ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳಾದ ತಾವು ಯಾವುದೇ ವರ್ಷಗಳನ್ನು ಮಣಿಯದೆ ತಮ್ಮ ನಿರ್ದೇಶನದಲ್ಲಿ ನಡೆದ ಸಮೀಕ್ಷೆ ವರದಿಯನ್ನು ಅಂಗೀಕರಿಸಿ ಸಾರ್ವಜನಿಕವಾಗಿ ಬಿಡುಗಡೆಗೊಳಿಸಿ ಬಹುಸಂಖ್ಯಾತ ಹಿಂದೂ ಶೋಷಿತ ವರ್ಗಗಳ ನ್ಯಾಯ ಒದಗಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಅದರ ಜೊತೆಗೆ ಈ ಸಮೀಕ್ಷೆ ಅಂದರೆ ಬರೀ ಜಾತಿ ಆಧಾರಿತವಲ್ಲ, ಮುಂದಿನ ಜನಾಂಗದಲ್ಲಿರುವಂಥ ಆರ್ಥಿಕ ಹಿಂದುಳಿದಂಥ ಕುಟುಂಬಗಳಿಗೂ ಸಹ ಶಕ್ತಿ ಕೊಡುವಂಥ ವರದಿದು. ಇದು ತಪ್ಪು ಕಲ್ಪನೆ ಬಿತ್ತನೆ ಮಾಡ್ತಾರೆ. ಕಾರಣ ಇಷ್ಟೇ, ಯಾವುದೇ ವರದಿ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ವರದಿ ಮಾಡಿದ್ರು ಸಹ ಆರ್ಥಿಕವಾಗಿ ಹಿಂದುಳಿದ ಎಲ್ಲ ಜಾತಿಯ ಬಡವರಿಗೂ ಸಹ ಅನುಕೂಲ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಈ ಒಂದು ಹೋರಾಟದಲ್ಲಿ ತಾವೆಲ್ಲ ಭಾಗವಹಿಸಿ ತಮ್ಮ ಸಮ್ಮುಖದಲ್ಲಿ ನಾವು ಎಸಿ ಸಾಹೇಬರಿಗೆ ಮನವಿ ಸಲ್ಲಿಸಿದ್ದೇವೆ. ತಾವು ಕೇಳಬೇಕಾಗ್ತದೆ. ಹೇಳಿಕೆ ನೀಡಿದರು.